ನಮಸ್ಕಾರ ಎಲ್ಲರಿಗೂ. ಆಹಾರ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡುವಂಥ ಜೋಳದ ರೈಸ್ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಕುಕ್ಕರಲ್ಲಿ ಮಾಡ್ಬೋದು, ತುಂಬ ಈಸಿಯಾಗಿರುತ್ತೆ ಹಾಗೂ ಸುಲಭ, ಕ್ವಿಕ್ಕಾಗಿ ಕೂಡ ಆಗುತ್ತೆ. ಡಯಾಬಿಟಿಸ್ ಇದ್ದವರಿಗೆ ತುಂಬಾ ಇದು ಒಳ್ಳೆಯದು ಹೆಲ್ತಿಗೆ. ನೈಟ್ ಟೈಮ್ ರೈಸ್ ತಿನ್ನಬಾರ್ದಂದ್ರೆ ಈ ರೈಸ್ ಮಾಡ್ಕೊಳ್ಳಿ. ಜೋಳದ ರವೆಯಿಂದ ರೈಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಬೇಕಂದರೆ ತರಕಾರಿ ಕೂಡ ಹಾಕ್ಕೋಬೋದು. ಇದನ್ನು ಫಸ್ಟಿಗೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ, ಒಂದು 2-3 ಸರಿ. ಇದ್ರ ಮೇಲೆ ಸ್ವಲ್ಪ ಹಿಟ್ಟಿಟ್ಟು ಬರುತ್ತೆ. ಇದನ್ನು ಚೆನ್ನಾಗಿ ತೊಳೆದು ವಾಶ್ ಮಾಡಿಕೊಂಡು ಇದಕ್ಕೆ 1 ಕಪ್ಪಿನಷ್ಟು ಮಜ್ಜಿಗೆ ಹಾಕಿ, ಹುಳಿ ಮಜ್ಜಿಗೆ ಅಲ್ಲ, ನಾರ್ಮಲ್ ಮಜ್ಜಿಗೆ ಹಾಕಿ 8 ಕಪ್ಪು ನೀರನ್ನು ಹಾಕಿ, 1 ಕಪ್ಪು ರವೆಗೆ 8 ಕಪ್ಪು ನೀರಂದರೆ ಸರಿಯಾಗಿ ಚೆನ್ನಾಗಿ ರೈಸ್ ಬರುತ್ತೆ. ಈ ರವೆ ರೈಸ್ ತುಂಬ ಟೇಸ್ಟಿಯಾಗಿರುತ್ತೆ, ನುಚ್ಚು. ಇದನ್ನು ಓವರ್ ನೈಟ್ ನೆನೆಯಲು ಬಿಡಿ ಅಥವಾ 4-5 ತಾಸು ನೆನೆಸಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುಕ್ಕರಿಗೆ ಹಾಕಿಕೊಳ್ಳಿ. ನೀವು ನಾರ್ಮಲ್ಲಾಗಿ ಕೂಡ ಪಾತ್ರೆಯಲ್ಲಿ ಮಾಡ್ಕೋಬೋದು, ಆದರೆ ಕುಕ್ಕರಲ್ಲಿ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ. ಈ ಥರದಲ್ಲಿ ಒಂದ್ಸರಿ ಟ್ರೈ ಮಾಡಿ. ಜೋಳದಲ್ಲಿ ಪೌಷ್ಟಿಕಾಂಶವೂ ಇರುತ್ತೆ. ಇದು ತುಂಬಾ ಒಳ್ಳೆಯದು, ಜೀರ್ಣಕ್ರಿಯೆಗೂ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರನ್ನು ಗ್ಯಾಸ್ ಮೇಲೆ ಇಡಿ. ಹಾಗೆ ಇದನ್ನು ಮುಚ್ಚಕ್ಕೆ ಹೋಗ್ಬಾರ್ದು ಕ್ಯಾಪು. ಫಸ್ಟು ಸ್ವಲ್ಪ ಉಗಿ ಬರುವ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಸಾಫ್ಟ್ ಆಗಬೇಕಂದ್ರೆ 1 ಟೇಬಲ್ ಸ್ಪೂನಿನಷ್ಟು ಜೋಳದ ಹಿಟ್ಟನ್ನು ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿ. ಜೋಳದ ಹಿಟ್ಟಿಲ್ಲ ಅಂದರೆ ಹಾಗೆ ಕೂಡ ಮಾಡಿ, ಚೆನ್ನಾಗಿರುತ್ತೆ. ತುಂಬ ಸ್ಮೂತ್ ಸಾಫ್ಟಾಗಿ ಬರುತ್ತೆ ಈ ರೈಸ್. ಹಾಗೆ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ 1-2 ವಿಸಿಲ್ ಹೊಡಿಸಿದ್ರೆ ಸಾಕು ನಿಮಗೆ ಜೋಳದ ರವೆ ರೈಸ್. ಇದಕ್ಕೆ ಜೋಳದ ನುಚ್ಚು ಕೂಡ ಅಂತಾರೆ, ಸಂಗಟಿನೂ ಅಂತಾರೆ. ಸಂಗಟಿ ಅಂದರೆ ಮಜ್ಜಿಗೆ ಮಿಕ್ಸ್ ಮಾಡಲ್ಲ, ಹಾಗೆ ಮಾಡಿರ್ತಾರೆ. ಇದು ನೀವು ಲಂಚ್ ಬಾಕ್ಸಿಗೆ ಕಟ್ಕೊಂಡು ಹೋಗ್ಬೋದು, ಮಜ್ಜಿಗೆ ಜೊತೆನೂ ಊಟ ಮಾಡ್ಬೋದು ಹಾಗೂ ಸಾಂಬಾರ್ ಜೊತೆನೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಸ್ವಲ್ಪ ಲಿಕ್ವಿಡ್ ಥರನೇ ಕಾಣಿಸುತ್ತೆ, ಆಮೇಲೆ ಆರಿದ ಮೇಲೆ ಗಟ್ಟಿ ಆಗುತ್ತೆ. ನೀವು ಲಂಚ್ ಬಾಕ್ಸಿಗೆ ಕಟ್ಕೊಂಡು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು, ಇದು ಉತ್ತರ ಕರ್ನಾಟಕ ಫೇಮಸ್ ರೆಸಿಪಿ. ಇದು ನಿಮಗೆ ಬೇಕಂದರೆ ಬಿಸಿ ಬಿಸಿ ಇದ್ದಾಗ ಸ್ವಲ್ಪ ಎಣ್ಣೆ ಖಾರ, ಬೆಳ್ಳುಳ್ಳಿ ಖಾರ ಅಂತೀವಲ್ಲ, ಆ ಖಾರ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ನಿ, ಇನ್ನೂ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ತುಂಬ ಸುಲಭ, ಈಸಿಯಾಗಿ ಕುಕ್ಕರಲ್ಲಿ ಮಾಡ್ಕೊಳ್ಳಿ. ಒಂದು 4-5 ಸ್ಪೂನ್ ಈ ರವೆ ರೈಸನ್ನು ನುಚ್ಚನ್ನು ಹಾಕ್ಕೊಂಡು ಮಜ್ಜಿಗೆ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡಿ ಕುಡಿಯಿರಿ. ತಂಪು ಕೂಡ ಆಗುತ್ತೆ, ತುಂಬ ಕೂಲಾಗಿರುತ್ತೆ. ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಟು